Shocking case of attempted murder. ಹೆಂಡತಿ ತನ್ನ ಗಂಡನನ್ನ ಕೊಲೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿರುವಂತ ಬಾಲ್ಕನಿನಲ್ಲಿ ಒಂದು ಸಣ್ಣದಾಗಿ ಈ ಪಾಟ್ ಅಂದ್ರೆ ಗಿಡಗಳನ್ನ ನೆಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊಂತಾರಲ್ಲ ಆ ತರ ಮಾಡ್ಕೊಂಡು एक 38 वर्षीय बी फार्मा ग्रेजुएट पत्नी ಕೊನೆಗೆ ಆತನನ್ನ ಒಳಗಿಟ್ಟು ಅಲ್ಲಿ ಚಪ್ಪಡಿ ಕಲ್ನ ಅಂದ್ರೆ ಈ ಟೈಲ್ಸ್ ಬರುತ್ತಲ್ಲ ದೊಡ್ಡದಾಗಿ ಟೈಲ್ಸ್ ಆ ಟೈಲ್ಸ್ ನ ಅಲ್ಲಿ ಮುಚ್ಚಬೇಕು ಅಂತ ಪ್ರಯತ್ನ ಪಡ್ತಾಳೆ. ಬಟ್ ಸಮ್ ಹಾವ್ ಗೊತ್ತಾಗುತ್ತೆ, ಪೊಲೀಸರು ಬರ್ತಾರೆ, ಅರೆಸ್ಟ್ ಮಾಡ್ತಾರೆ. पति को लगातार 2 दिन तक भारी मात्रा में नशीली दवाएं दी. ಈ ಕೇಸ್ ನ ಸ್ಟಡಿ ಮಾಡ್ಬೇಕಾದ್ರೆ ನನ್ಗನ್ಸಿದ್ದೇನಂದ್ರೆ ಗಂಡ, ಹೆಂಡತಿ ಮತ್ತೆ ಅವ್ರ ಅಮ್ಮ 3 ಜನ ಇದ್ರು ಮನೆಯಲ್ಲಿ. ಸೊ ಒಳಗಡೆ ಏನ್ ನಡೆದಿದೆ ಅಂತ ಗೊತ್ತಿರೋರು ಒಬ್ರಿಗೆ ಅಂಡ್ ಅದನ್ನ ಕಂಡಿಡ್ದಿದ್ ಬೇರೆಯವರು ಅಂಡ್ ಪೊಲೀಸ್ನವರು ಕೊಟ್ಟಂತ ಸ್ಟೇಟ್ಮೆಂಟ್, ಅವ್ರ ಗಂಡ ಕೊಟ್ಟಂತ ಸ್ಟೇಟ್ಮೆಂಟ್, ಅವ್ರ ಹೆಂಡತಿ ಹೇಳಿರುವಂತ ರೀಸನ್ ಇದನ್ನೆಲ್ಲ ಕೇಳ್ತಾ ಇದ್ರೆ ಎವ್ರಿ ಕ್ರೈಮ್ ಹ್ಯಾಸ್ 3 ಆಂಗಲ್. ಒನ್ ಈಸ್ ಅಕ್ಯೂಸ್ಡ್, ಒನ್ ಈಸ್ ವಿಕ್ಟಿಮ್, ಒನ್ ಈಸ್ ಜುಡಿಷಿಯರಿ ಅಂತ ಅನ್ಸುತ್ತೆ. ದಟ್ಸ್ ವೆರಿ ಕಾಮನ್. ಸೊ ಏನಿದು ಬಾರಾಮತಿನಲ್ಲಿ ನಡೆದಿರುವಂತ ಈ ಒಂದು ಕೇಸು, ಯಾಕೆ ತನ್ನ ಗಂಡನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಲು, ಹೇಗೆ ಪ್ರಯತ್ನ ಪಟ್ಲು ಅಂಡ್ ಕ್ಯಾಲೆಂಡರ್ ಅಲ್ಲಿ ಈ ಅಮಾವಾಸ್ಯೆಯ 2 ದಿನಗಳನ್ನು ಕೂಡ ಗುರುತು ಮಾಡಿ ಇಟ್ಟಿದ್ದಳಂತ. तन गंडना ಒಂದು ಅಲಿಗೇಷನ್ कॅलेंडर वरती 13 आणि 14 जुलै म्हणजे ज्या दिवशी अमावास्या होती. ಬಟ್ ಪೊಲೀಸ್ನವರು ಈ ವಿಚಾರವಾಗಿ ಏನಂದ್ರು, ಪೊಲೀಸ್ನವರಿಗೆ ಗೊತ್ತಾಗಿದೆ ಹೇಗೆ, ಈ ಎಲ್ಲಾ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ. ಈ ವಿಡಿಯೋ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮ್ದು ಇಯರ್ ಎಂಡ್ ಅಲ್ಲಿ ಈ ಗೋಲಿಂದ ಈ ಗೋಲಿಗೆ ರೀಚ್ ಆಗಬೇಕು ಅಂತ ಟಾರ್ಗೆಟ್ ಇದೆ. ನೀವೆಲ್ಲ ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂತೀರಿ. ಸೊ ಲೆಟ್ಸ್ ಗೆಟ್ ಇನ್ ಟು ಬಾರಾಮತಿ ಕೇಸ್. Every crime leaves a shadow, from hidden scams to global secrets. One question, one investigation, one pursuit of truth, million mistakes. ಮಹಾರಾಷ್ಟ್ರದ ಪುಣೆಯ ಬಾರಾಮತಿನಲ್ಲಿರುವಂತ ಇಂದ್ರಪ್ರಸ್ಥ ಸೊಸೈಟಿನಲ್ಲಿ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ಗಂಡ, ಹೆಂಡತಿ ಮತ್ತೆ ಆ ಹುಡುಗನ ತಾಯಿ ಇರ್ತಾರೆ. 3 ಜನ ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಇರ್ತಾರೆ. ಗಂಡ ಬಂದು ಒಂದು ಎಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದಾರಂತೆ ಒಂದು ರೆಪ್ಯೂಟೆಡ್ ಕಂಪ್ನಿಗೆ. ಹೆಂಡತಿದು ಎಜುಕೇಶನ್ ನೀವು ಕೇಳೋದಾದ್ರೆ ಬಿ ಫಾರ್ಮಾ ಮಾಡಿದ್ದಾರೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆದ್ರೆ ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಜಗಳಗಳು ಆಗೋದು ಕಾಮನ್, ಇವರಿಬ್ರು ಮಧ್ಯೆನೂ ಆಗಿರಬಹುದು ಅಂತ ಹೇಳ್ಬಿಟ್ಟು ಇವಾಗ ಅನ್ಕೊಂತಾ ಇದಾರೆ ಪೊಲೀಸ್ನವರು ಅಂಡ್ ಸುಮಾರು ಜನ. ಅಲ್ಲಿ ಏನಾಗುತ್ತೆ, ಗಂಡ ಮತ್ತೆ ಹೆಂಡತಿ ಒಂದು ಪ್ಲಾನ್ ಮಾಡ್ಕೊಂತಾರೆ. ಅವ್ರು ಆಕ್ಚುಲಿ ಪ್ಲಾಂಟ್ಸ್ ಗಳನ್ನ ಇಟ್ಟಿರ್ತಾರೆ, ಅದು ಬಾಲ್ಕನಿನಲ್ಲಿ ಪ್ಲಾಂಟ್ಸ್ ಗಳನ್ನ ಇಟ್ಟಿರ್ತಾರೆ. ಇವ್ರಿಗೆ ಇವಾಗ ನಾನು ಹೊಸದಾಗಿ ಒಂದಷ್ಟು ಪ್ಲಾಂಟ್ಸ್ ಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೆಂಡತಿ ಗಂಡಂಗೆ ಹೇಳಿದಾಗ ಸರಿ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಬಾಲ್ಕನಿನಲ್ಲಿ ಹೊಸದಾಗಿ ಕಟ್ಟಿಸ್ತಾರೆ. ಒಂದು ಪಾಟ್ ಗಳನ್ನ ಇಡಬೇಕು ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಕಟ್ಸಿದ್ರೆ ಅಲ್ಲಿ ಗಿಡಗಳನ್ನ, ನಂಬರ್ ಆಫ್ ಗಿಡಗಳನ್ನ ಜಾಸ್ತಿ ನೆಡಬಹುದು ಅಂತ ಹೇಳ್ಬಿಟ್ಟು ಆ ತರ ಒಂದು ಸ್ವಲ್ಪ ಸ್ಕ್ವೇರ್ ಟೈಪ್ ಅಲ್ಲಿ ಕಟ್ಸಿರ್ತಾರೆ. ಅಲ್ಲಿ ಕಟ್ಸಿದ ನಂತರ ಅಲ್ಲೊಂದು ಟೈಲ್ಸ್ ಕೂಡ ಇರುತ್ತೆ, ದೊಡ್ಡದೊಂದು ಕಡಪ ಅಂತ ಹೇಳ್ತಾರೆ, ಒಂದು ಕಪ್ಪು ಕಡಪ ಇರುತ್ತೆ, ಅದನ್ನು ತರಿಸಿರ್ತಾರೆ. ಅದನ್ನ ಕಟ್ಟಿದ ಯಾರು ಅಂದ್ರೆ ಮೇಸ್ತ್ರಿಗಳನ್ನೆಲ್ಲ ಕರೆಸಿ, ಅಲ್ಲಿ ವರ್ಕರ್ಸ್ ಗಳನ್ನ ಕರೆಸಿ ಅಲ್ಲಿ ಕಟ್ಸಿರ್ತಾರೆ. ಅದು ಕಟ್ಸಿದ ಆದ ನಂತರ ಏನಾಗಿದೆ ಅಂದ್ರೆ ಒಂದು ದಿನ ಹೆಂಡತಿ ಪ್ಲಾನ್ ಮಾಡ್ಕೊಂಡು ಗಂಡನಿಗೆ ಊಟದಲ್ಲಿ ನಿದ್ರೆ ಮಾತ್ರೆಗಳನ್ನ ಹಾಕಿ ತಿನ್ಸಿದಾಳೆ. ತಿಂದ ನಂತರ ಗಂಡ ಜ್ಞಾನ ತಪ್ಪಿದೋಗಿದ್ದಾನೆ. ಆ ಮನೆಯಲ್ಲಿ ಇನ್ನೊಬ್ರಿದ್ರು, ಆ ಹುಡುಗನ ತಾಯಿ. ಅವರಿಗೂ ಸಹ ಅದೇ ಊಟವನ್ನು ಕೊಟ್ಟು, ನಿದ್ರೆ ಮಾತ್ರೆ ಹಾಕಿರುವಂತ ಊಟವನ್ನು ಕೊಟ್ಟಿರೋ ಕಾರಣಕ್ಕೆ ಅವರು ಕೂಡ ಕಾನ್ಶಿಯಸ್ ತಪ್ಪಿ ನಿದ್ರೆಗೆ ಹೋಗ್ಬಿಡ್ತಾರೆ. ಈಗ ಗಂಡನು ನಿದ್ರೆಗೆ ಹೋಗಿದ್ದಾರೆ, ಅವ್ರ ಅಮ್ಮನೂ ನಿದ್ರೆಗೆ ಹೋಗಿದ್ದಾರೆ, ಅವ್ರ ಅಮ್ಮ ರೂಮ್ ಅಲ್ಲಿ ಇದ್ದಾರೆ, ಗಂಡ ಹಾಲಲ್ಲೇನೋ ನಿದ್ರೆಗೆ ಹೋಗಿದ್ದಾರೆ. ಆಕೆಗೆ ಕೋಪ ಬಂದು ಬ್ಯಾಟ್ ಅಲ್ಲಿ ಹೊಡೆದಿದ್ದಾಳಂತೆ. ನಿದ್ರೆ ಮಾತ್ರೆ ಹಾಕಿರುವಂತ ಕಾರಣಕ್ಕೆ ಸುಮಾರು 2 ದಿನ ಗಂಡ ನಿದ್ದೆಯಿಂದ ಎದ್ದಿಲ್ಲ. ಅದೇ ಒಂದು ಸಮಯದಲ್ಲಿ ಆಕೆ ಬ್ಯಾಟ್ ಅಲ್ಲಿ ಆತನಿಗೆ ಹೊಡೆದಿದ್ದಾಳೆ ಅನ್ನುವಂತ ಒಂದು ಮಾಹಿತಿ ಇದೆ. ಆ ಟೈಮಲ್ಲಿ ಕಾನ್ಶಿಯಸ್ ಇತ್ತು, ಅಂದ್ರೆ ಸ್ವಲ್ಪ ಜ್ಞಾನ ಇತ್ತು, ಆದ್ರೆ ಫುಲ್ಲಿ ಆಕ್ಟಿವ್ ಆಗಿ ಇರೋಕ್ ಆಗಿಲ್ಲ ಬಿಕಾಸ್ ಆಫ್ ನಿದ್ರೆ ಓವರ್ ಡೋಸ್ ಆಗಿರುವಂತ ಕಾರಣಕ್ಕೆ ಅಂತ ಒಂದು ಮಾಹಿತಿ ಇದೆ. ಚೆನ್ನಾಗಿ ಹೊಡೆದಿದ್ದಳಂತೆ ಬ್ಯಾಟ್ ಅಲ್ಲಿ. ಆ ಒಂದು ಗುರ್ತು, ಆ ಒಂದು ನೆನಪಿದೆಯಂತೆ ಗಂಡನಿಗೆ. ಆ ಟೈಮಲ್ಲಿ ಸ್ವಲ್ಪ ಕಿರ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಬಟ್ ಯಾರಿಗೂ ಕೇಳಿಸಿಲ್ಲ, ಅದು ಅರ್ಥನೂ ಆಗಿಲ್ಲ ಯಾರಿಗೂ. ಅದಾದ ನಂತರ ಆ ಗಂಡನನ್ನ ಯಾವಾಗ ಕಾನ್ಶಿಯಸ್ ತಪ್ತಾನೋ, ಯಾವಾಗ ಕಿರ್ಚಾಡೋದನ್ನ ನಿಲ್ಲಿಸ್ತಾನೋ, ಅವಾಗ ಗಂಡನನ್ನ ಎತ್ಕೊಂಡು ಹೋಗ್ಬಿಟ್ಟು ಆ ಒಂದು ಪಾಟ್ ಇದೆಯಲ್ಲ, ಅಂದ್ರೆ ಲೈಕ್ ದೊಡ್ಡದಾಗಿ ಪಾಟ್ ಮಾಡಿರ್ತಾರಲ್ಲ ಬಾಲ್ಕನಿನಲ್ಲಿ, ಆ ಬಾಲ್ಕನಿನಲ್ಲಿ ಇರುವಂತ ಪಾಟ್ ಒಳಗಡೆ ಹಾಕ್ತಾಳೆ. ಹಾಕಿದ ನಂತರ ಅದ್ರ ಮೇಲೆ ಏನ್ ಮಾಡ್ತಾಳೆ ಅಂದ್ರೆ ಈ ಹಳೆ ಬೆಡ್ಶೀಟ್ಗಳು ಮತ್ತೆ ಹಳೆ ಬಟ್ಟೆಗಳನ್ನೆಲ್ಲ ಆತನನ್ನ ಒಳಗಡೆ ಹಾಕಿದ ಮೇಲೆ ಆತನ ಮೇಲೆ ಹಳೆ ಬೆಡ್ಶೀಟ್ ಬಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾಳೆ. ಈಗ ಕಡಪಾ ಕಲ್ಲು ಇದೆಯಲ್ಲ, ಆ ಕಡಪಾ ಕಲ್ಲನ್ನ ಅದ್ರ ಮೇಲೆ ಮಡಗಬೇಕು. ಅದನ್ನ ಮಡಗೋದಿಕ್ಕೆ ಈಕೆ ಕೈಲಿ ಆಗೋದಿಲ್ಲ, ಬಿಕಾಸ್ ವೆಯ್ಟ್ ಇರುತ್ತೆ. ಅದು ಆಲ್ಮೋಸ್ಟ್ 2 to 3 ಇಂಚು ಇದ್ದಿತ್ತಂತೆ, ಬಿಡ್ತಿತ್ತಂತೆ. ಸೊ ವೆಯ್ಟ್ ಇದೆ, ಅದನ್ನ ಎತ್ತಿ ಆಕೆ ಕೈಲಿ ಇಡೋಕ್ ಆಗಲ್ಲ. ಇಲ್ಲಿ ಕೆಲಸ ಮಾಡಿ ಹೋಗಿದ್ರಲ್ಲ ಕೆಲಸಗಾರರು, ಗಾರೆ ಕೆಲಸ ಮಾಡೋರು, ಅವ್ರಿಗೆ ಫೋನ್ ಮಾಡಿ ಕರ್ಸಿದಾಳೆ. ಅವರು ಬಂದಿದ್ದಾರೆ. ಬಂದಾಗ ಈ ಕಡಪಾ ಕಲ್ನ ಅಲ್ಲಿಗೆ ಇಡಿ ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾಳೆ. ಅವರು ಕಡಪಾ ಕಲ್ನ ಅಲ್ಲಿಗೆ ಇಡಬೇಕು. ಇಡೋದಕ್ಕೂ ಮುಂಚೆ ಅಲ್ಲಿ ಬೆಡ್ಶೀಟ್ ಇರೋದನ್ನೆಲ್ಲ ನೋಡ್ತಾರೆ. ನೋಡ್ಬಿಟ್ಟು ಇದೇನಕ್ಕೆ ಬೆಡ್ಶೀಟ್ ಎಲ್ಲ ಹಾಕಿದಿರಾ ಅಂತ ಕೇಳಿದಾಗ
ಕೇಳಿದಾಗ ಅದು ನನ್ನ ಗಂಡಂದು ಕೊನೆದು ಹಳೆದು ಇದಿತ್ತು, ಬೇಡ ಅಂತ ಅಂತಿದ್ರು, ಅದಕ್ಕೆ ನಾನು ಹಾಕಿದ್ದೀನಿ ಅಂತೆಲ್ಲ ಹೇಳ್ಬಿಟ್ಟು ಇದು ಮಾಡಿದಾಳೆ. ಅದನ್ನ ಹೇಳಿದ್ದಕ್ಕೆ ಇವರಿಗೆ ಸ್ವಲ್ಪ ಇಷ್ಟೊಂದು ಚೆನ್ನಾಗಿರೋ ಬೆಡ್ಶೀಟ್ನೆಲ್ಲ ಏನಕ್ಕೆ ಇದ್ರೊಳಗಡೆ ಯಾಕೆ ಮುಚ್ಚಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಡೌಟ್ ಬರುತ್ತೆ ಕೆಲಸ ಮಾಡೋರ್ಗಲ್ಲಿ. ಡೌಟ್ ಬಂದು ಇದು ನಮ್ಗಾದ್ರೂ ಕೊಡ್ಬೋದಲ್ವಾ, ನಾವಾದ್ರೂ ತಗೊಂಡು ಹೋಗ್ತೀವಿ ಅಂತ ಹೇಳಿದಾಗ ನಿಮ್ಗೆ ಯಾಕೆ ಅವೆಲ್ಲ ಸುಮ್ಮನೆ ಇದು ಕಡಪಾಕಲ್ನ ಅಲ್ಲಿ ಇಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದಳಂತೆ. ಅವಾಗ ಕಡಪಾಕಲ್ನ ಹಿಂಗೆ ಎತ್ತಿ ಇಡೋದಿಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಹ್ಯಾಂಡ್ ಆಚೆಗೆ ಬಂದಿದೆ, ಅಂದ್ರೆ ಬಟ್ಟೆಗಳನ್ನ ಇಟ್ಟಿರ್ತಾರಲ್ಲ ಆತನಿಗೆ ಕಾನ್ಶಿಯಸ್ ಕಳ್ಕೊಂಡಿದ್ದಾನೆ ಅಂತ ಈಕೆ ಅನ್ಕೊಂಡು ಅಲ್ಲಿ ಒಳಗಡೆ ಹಾಕಿರ್ತಾಳೆ. ಬಟ್ ಆದ್ರೆ ಆತ ಕಾನ್ಶಿಯಸ್ ಆಗಿರ್ತಾನೆ, ಸತ್ತಿರೋದಿಲ್ಲ, ಗಂಡ ಸತ್ತಿರೋದಿಲ್ಲ. ಕೈ ಸ್ವಲ್ಪ ಆಚೆಗೆ ಬರುತ್ತಂತೆ ಆ ಬೆಡ್ಶೀಟ್ ಇಂದ ಆಚೆಗೆ. ಅದನ್ನ ನೋಡಿದ ತಕ್ಷಣ ಕಡಪಾಕಲ್ನ ಇಡಬೇಕು ಅಂತ ಅನ್ಕೊಂಡವರು ಕೆಳಗೆ ಇಟ್ಬಿಟ್ಟು ಓಡ್ಬಿಡ್ತಾರೆ. ಓಡಿ ಪೊಲೀಸ್ನವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಅದೇ ಸಮಯದಲ್ಲಿ ಈತನಿಗೆ ಸ್ವಲ್ಪ ಕಾನ್ಶಿಯಸ್ ಬಂದಿರುತ್ತಲ್ಲ, ಆತ ಎದ್ದು ಬೇರೆ ಮನೆಗೆ ಹೋಗಿರ್ತಾನೆ ಅಂತ ಮಾಹಿತಿ ಇದೆ. ಇನ್ನೊಂದು ಮಾಹಿತಿ ಪೊಲೀಸ್ನವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ರೂಮ್ ಒಳಗಡೆನೆ ಇರ್ತಾನೆ ಅಂತ ಒಂದು ಮಾಹಿತಿ ಇದೆ. ಆತನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟಿರ್ತಾಳೆ. ಸೊ ಪೊಲೀಸ್ನವ್ರು ಅಲ್ಲಿಗೆ ಬರ್ತಾರೆ. ಬಂದಾಗ ಆಕೆನ ಕೇಳ್ತಾರೆ, ಈ ತರ ಒಂದು ಕಂಪ್ಲೇಂಟ್ ಇದೆ, ನಿಮ್ಮ ಮನೇನ ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆಕೆ ಒಪ್ಕೊಳ್ಳೋದಿಲ್ಲ, ಯಾವ ಕಂಪ್ಲೇಂಟ್ ಇಲ್ಲ, ನನ್ ಗಂಡನ್ ನಾನು ಹೆಂಗ್ ಮಾಡಿಲ್ಲ, ಆ ತರ ಮಾಡಿಲ್ಲ, ಈ ತರ ಮಾಡಿಲ್ಲ ಅಂತ ಒಪ್ಕೊಳ್ಳೋದೇ ಇಲ್ವಂತೆ. ಆಮೇಲೆ ಸುಮಾರು ಫೋರ್ಸ್ ಮಾಡಿದ ನಂತರ ರೂಮ್ ಒಳಗಡೆ ಎಂಟ್ರಿ ಕೊಟ್ಟಾಗ ಗೊತ್ತಾಗುತ್ತೆ ಗಂಡ ಜ್ಞಾನ ತಪ್ಪಿ ಬಿದ್ದಿರ್ತಾನಂತೆ ಆ ರೂಮಲ್ಲಿ. ಅವಾಗ ಆತನನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಗೆ ಸೇರಿಸಿ ಈಕೆನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಇಲ್ಲಿ ಆ ಒಂದು ಕಡಪಾಕಲ್ ಏನಾದ್ರೂ ಇಟ್ಬಿಟ್ಟಿದ್ರೆ ಮೇಸ್ತ್ರಿಗಳು, ಆತ ಕಾನ್ಶಿಯಸ್ ಕೈ ಏನಾದ್ರೂ ಹಿಂಗ್ ತೆಗೆದಿಲ್ಲ ಅಂತ ಅಂದಿದ್ರೆ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಆಕ್ಸಿಜನ್ ಕಮ್ಮಿ ಆಗಿ ಆತ ಅವನ್ನ 2 to 3 days ಒಳಗಡೆ ಮೋಸ್ಟ್ಲಿ ಸತ್ತೋಗ್ಬಿಡ್ತಿದ್ದ. ಯಾಕಂದ್ರೆ ನಿದ್ರೆ ಮಾತ್ರೆ ಹಾಕಿದ್ರು, ಕಾನ್ಶಿಯಸ್ ತಪ್ಪಿದ್ರು, 2 ದಿನದಿಂದ ಊಟ ಮಾಡಿದ್ನ ಇಲ್ವೋ ಗೊತ್ತಿಲ್ಲ, ನೀರ್ ಕುಡಿದ್ನ ಇಲ್ವೋ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಆಲ್ಮೋಸ್ಟ್ ಬಾಡಿ ಒಂದು ಲೆವೆಲ್ಗೆ ಡಿಟೋರಿಯೇಟ್ ಆಗಿರುತ್ತೆ. ಸೊ ಈಗೇನಾದ್ರೂ ಕಡಪಾಕಲ್ಲಿ ಇಟ್ಟಿದ್ದಿದ್ರೆ ಆಕ್ಸಿಜನ್ ಕಮ್ಮಿ ಆಗಿ ಆತ ಅಲ್ಲೇ ಸತ್ತೋಗ್ಬಿಟ್ರು. ಸತ್ತ ಮೇಲೆ ಸ್ಮೆಲ್ ಎಲ್ಲ ಬಂದಿರೋದು, ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋರು ಗೊತ್ತಿಲ್ಲ. ಬಟ್ ಈಕೆಗೆ ಅದೇನ್ ಯಾವ ಒಂದು ಮೈಂಡ್ ಸೆಟ್ ಅಲ್ಲಿ ಮಾಡೋದ್ಲೋ ಇಲ್ವೋ ಗೊತ್ತಿಲ್ಲ. ಈಗ ಪೊಲೀಸ್ನವರು ಕಸ್ಟಡಿನಲ್ಲಿ ಇಟ್ಕೊಂಡಿದ್ದಾರೆ. ಗಂಡನ್ಗೆ ಹುಷಾರಾಗುತ್ತೆ, ಹೊರಗಡೆ ಬರ್ತಾರೆ, ನ್ಯೂಸ್ ಅಲ್ಲಿ ಮಾತಾಡ್ತಾರೆ. ಮಾತಾಡಬೇಕಾದ್ರೆ ಕೆಲವು ವಿಚಾರಗಳನ್ನ ಹೇಳ್ತಾರೆ. ಅಮಾವಾಸ್ಯೆಯ ದಿನಗಳು ಜುಲೈ 14 ಮತ್ತು 15 ಆ ಒಂದು ಡೇಟ್ಸ್ ನ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡಿದಾಳೆ. ಈಕೆ ಯಾವ್ದೋ ಒಂದು ಬ್ಲಾಕ್ ಮ್ಯಾಜಿಕ್ ಮಾಡೋದಕ್ಕೆ ಏನೋ ಒಂದು ಪ್ರಯತ್ನ ಮಾಡಿದಾಳೆ ನನ್ನ ಮೇಲೆ ಅಂತ ಹೇಳ್ಬಿಟ್ಟು ಆತ ಒಂದು ಅಲಿಗೇಷನ್ ಹಾಕಿದ್ದಾನೆ. ಅದಲ್ದೇನೆ ಈಕೆ ಓದಿರೋದು ಏನ್ ಹೇಳಿ, ಬಿ ಫಾರ್ಮಾ ಅಂದ್ರೆ ಆಲ್ಮೋಸ್ಟ್ ಮೆಡಿಸಿನ್ ಬಗ್ಗೆ ಎಲ್ಲ ತುಂಬಾ ಗೊತ್ತಿರುತ್ತೆ. ಈಕೆಗೆ ಆ ನಿದ್ರೆ ಮಾತ್ರೆಯನ್ನ ವಿದೌಟ್ ಪ್ರಿಸ್ಕ್ರಿಪ್ಷನ್ ತಂದು ಕೊಟ್ಟಿದ್ದು ಯಾರು ಅಂತ ಹೇಳ್ಬಿಟ್ಟು ಕ್ವಶನ್ ಮಾಡಿದ್ದಾನೆ. ಅದಲ್ದೇನೆ ಆತನಿಗೆ ಇನ್ನೂ ಒಂದು ಡೌಟ್ ಇದೆ ಅಂತೆ. ಲೈಕ್ ನನಗೆ ಆಕೆ ಒಬ್ಳೆ ಹೊಡೆದಿಲ್ಲ, ಆತ ಕಾನ್ಶಿಯಸ್ ತಪ್ಪಿ ಬಿದ್ದಿದ್ದಾಗ ಹೊಡಿತಿದ್ರಲ್ಲ ಬ್ಯಾಟ್ ತಗೊಂಡು, ಆಕೆ ಒಬ್ಳೆ ಹೊಡೆದಿಲ್ಲ, ಬೇರೆ ಯಾರೋ ಇದ್ರು ಅನ್ನೋ ತರ ಡೌಟ್ಫುಲ್ ಆಗಿ ಇವನು ಆ ಒಂದು ಇನ್ಫಾರ್ಮೇಶನ್ ಕೂಡ ಹೇಳ್ತಿದ್ದಾನೆ ನ್ಯೂಸ್ ಅಲ್ಲಿ. ಅಂಡ್ ಆತ ಪಾಪ ಅಳ್ತಿದ್ದಾನೆ. ಅಂಡ್ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಯಾಕೆ, ವಾಟ್ ಇಸ್ ದ ಮೋಟಿವ್, ಏನಕ್ಕೆ ಗಂಡನನ್ನ ನೀನು ಈ ರೀತಿ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಕೇಳಿದಾಗ ಆಕೆ ಹೇಳಿರುವಂತ ಮಾತುಗಳೇನಂದ್ರೆ, ನನ್ನ ಗಂಡ ನಾನು ಓದಿರುವಂಥ ಬಿ ಫಾರ್ಮಗೆ ಬೆಲೆ ಕೊಡದೇನೆ ನನಗೆ ಕೆಲಸ ಮಾಡೋದಕ್ಕೆ ಕೆಲಸಕ್ಕೆ ಕಳಿಸ್ತಿರ್ಲಿಲ್ಲ. ನನಗೆ ಮನೆ ಒಳಗಡೆ ಸಿಕ್ಕಾಪಟ್ಟೆ ಶೋಷಣೆ ಆಗ್ತಿತ್ತು. ನನ್ನನ್ನು ಒಳ್ಳೆ ಮನೆ ಕೆಲಸದವಳ ಥರ ನೋಡ್ಕೊತಾ ಇದ್ದ. ನನಗೆ ಒಂದು ಸ್ವಲ್ಪ ಬೆಲೆ ಇರಲಿಲ್ಲ, ರೆಸ್ಪೆಕ್ಟ್ ಇರಲಿಲ್ಲ ಅನ್ನೋ ರೀತಿ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾಳೆ. ಇನ್ಫ್ಯಾಕ್ಟ್ ಆಕೆ ಒಪ್ಕೊಂಡಿದ್ದಾಳಂತ, ನಾನು ಬ್ಯಾಟಲ್ಲಿ ಹೊಡೆದೆ, ನಾನು ಈ ಥರ ಮಾಡಿದೆ ಅಂತ ಹೇಳ್ಬಿಟ್ಟು. ಇವಾಗ ಗಂಡ ಮಾಡಿರುವಂಥ ಅಲಿಗೇಷನ್ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಏನೋ ಒಂದು ಮಾಡಬೇಕು ನನ್ನ ಮೇಲೆ ಅಂತ ಅನ್ಕೊಂಡಿದ್ದಾಳೆ ಅಂತ ಏನು ಹೇಳಿದ್ದು, ಅದನ್ನು ಪೊಲೀಸ್ನವರು ಕೇಳಿದಾಗ ಆಕೆ ಏನು ಹೇಳಿಲ್ವಂತೆ. ಆ್ಯಂಡ್ ಪೊಲೀಸ್ನವರು ಕೂಡ ಅದ್ರ ಬಗ್ಗೆ ಅದು ಸ್ವಲ್ಪ ಸುಳ್ಳು ಮಾಹಿತಿ ಅಂತ ಹೇಳಿದ್ರು ಪೊಲೀಸ್ನವರು. ನಾನು ಮೊದಲು ಹೇಳಿದ್ನಲ್ಲ, ಎವ್ರಿ ಕ್ರೈಮ್ ಹ್ಯಾಸ್ 3 ಆ್ಯಂಗಲ್ ಅಂತ ಹೇಳ್ಬಿಟ್ಟು. ಒಂದು ವಿಕ್ಟಿಮ್ ಆ್ಯಂಗಲ್, ಇನ್ನೊಂದು ಅಕ್ಯೂಸ್ಡ್ ಆ್ಯಂಗಲ್, ಇನ್ನೊಂದು ಜುಡಿಷಿಯರಿ ಆ್ಯಂಗಲ್. ಜುಡಿಷಿಯರಿ ಆ್ಯಂಗಲ್ ಯಾವತ್ತು ಟಾಪ್ ವ್ಯೂ ಇಂದ ನೋಡುತ್ತೆ, ಎರಡೂ ಕಡೆ ನೋಡಿದ ನಂತರ ಅದು ಒಂದು ನಿರ್ಧಾರವನ್ನು ತಗೊಳ್ಳುತ್ತೆ. ಈಗ ಸದ್ಯಕ್ಕೆ ಆಕೆಯನ್ನ ಅರೆಸ್ಟ್ ಮಾಡಿಕೊಂಡು ಜುಡಿಷಿಯಲ್ ಕಸ್ಟಡಿನಲ್ಲಿ ಇಟ್ಕೊಂಡಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮೋಟಿವ್ ಏನು ಅಂತ ಕೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನೆಲ್ಲ ತಿಳ್ಕೊಂಡ ನಂತರ ಮ್ಯಾಜಿಸ್ಟ್ರೇಟ್ ಹತ್ರ ಒಪ್ಪಿಸ್ತಾರೆ. ಅದಾದ ನಂತರ ವಾದ ವಿವಾದಗಳು ನಡೆಯುತ್ತೆ. ಕೊನೆಗೆ ಯಾರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಆಕೆ ಹೇಳಿರುವಂಥ ರೀಸನ್ ತುಂಬ ಜನಗಳಿಗೆ ಎಸ್ ವ್ಯಾಲಿಡ್ ಅಂತ ಅನ್ನಿಸ್ಬೋದು. ಯಾಕಂದರೆ BCom ಮಾಡಿದ್ದಾಳೆ, ರೆಸ್ಪೆಕ್ಟ್ ಕೊಟ್ಟಿಲ್ಲ, ಮನೆ ಕೆಲಸದವ್ರ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಹೇಳ್ತಿರಲಿಲ್ಲ. ಶಿ ವಾಸ್ ಇನ್ ಡಿಪ್ರೆಷನ್, ಶಿ ಕುಡಂಟ್ ಏಬಲ್ ಟು ಹ್ಯಾಂಡಲ್, ಅವಳಿಗೆ ಒಂಥರ ಸ್ಟ್ರೆಸ್ ಇತ್ತು, ಡಿಪ್ರೆಷನ್ ಇತ್ತು, ಅದೇ ಕಾರಣಕ್ಕೆ ಈ ರೀತಿ ಮಾಡಿದ್ಲು ಅಂತ ಹೇಳ್ತಿದ್ದಾಳಲ್ಲ. ಅದರಲ್ಲಿ ಒಂದು ಪಾಯಿಂಟ್ ಇರ್ಬೋದು ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ಬೋದು. ಅಂದ ಅದರ್ ವೇ ಅದಕ್ಕೆ ಈ ಥರ ಒಂದು ಅಗ್ರೆಸಿವ್ ಸ್ಟೆಪ್ ತಗೊಂಡಿದ್ದು ಸರಿನಾ ತಪ್ಪಾ ಅನ್ನೋದು ಕೂಡ ಕೆಲವರು ಹೇಳ್ಬೋದು. ಬಟ್ ಪೊಲೀಸ್ನವ್ರು ಹೇಳಿದ್ದನ್ನು ನೋಡಿದ್ರೆ ವಿಕ್ಟಿಮ್ ಸೈಡಲ್ಲಿ ಕೆಲವು ವ್ಯಾಲಿಡ್ ಇನ್ಫಾರ್ಮೇಷನ್ ಇದೆ ಅನ್ನೋ ಥರ ಇದೆ. ಯಾಕಂದರೆ ಆಕೆ ಶಿ ವಾಸ್ ಇನ್ ಡಿಪ್ರೆಷನ್ ಅನ್ನೋದು ಪೊಲೀಸ್ನವರು ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ಪೊಲೀಸ್ನವರು ಹೇಳಿದ ಪ್ರಕಾರ ಆಕೆ ಒಪ್ಕೊಂಡಿದ್ದಾಳೆ, ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಒಪ್ಕೊಂಡಿದ್ದಾಳೆ, ಅದರಲ್ಲೇನು ಹೈಡ್ ಮಾಡಿಲ್ಲ. ನಾನೊಂದು ಸ್ಟ್ರೆಸ್ಸಲ್ಲಿ, ನಾನೊಂದು ಡಿಪ್ರೆಷನ್ಲಿದ್ದೆ, ನಾನೊಂದು ಕೋಪದಲ್ಲಿದ್ದೆ, ಅದಕ್ಕೆ ನಾನು ನನ್ನ ಗಂಡಿಗೆ ಈ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾಳೆ ಅಂತ ಹೇಳಿದ್ದಾರೆ. ಈಗ ಪೊಲೀಸ್ನವರು ಕಂಡುಹಿಡಿಬೇಕಾಗಿರೋದೇನೆಂದರೆ, ನಿದ್ರೆ ಮಾತ್ರೆಯನ್ನು ಈಕೆಗೆ ತಂದು ಕೊಟ್ಟಿದ್ದು ಯಾರು? ಗಂಡ ಹೇಳ್ತಿರುವಂಥ 2ನೇ ಪರ್ಸನ್ ಯಾರಾದರೂ ಮನೆಗೆ ಬಂದಿದ್ರಾ?
ಆತನಿಗೆ ಕಾನ್ಷಿಯಸ್ ಬಂದ ನಂತರ ಆತ ಎಲ್ಲಿಗೆ ಹೋದ, ಏನು ಮಾಡ್ದ, ಆತನ ತಮ್ಮನಿಗೂ ಸಹ ಗೊತ್ತಾಗುತ್ತಂತೆ. ಆ್ಯಂಡ್ ಇವಾಗ ಗಂಡ ಮಾಡ್ತಿರುವಂಥ ಅಲಿಗೇಷನ್ ಏನಂದರೆ ಅವರಿಬ್ರಿಗೂ 2 ಮಕ್ಕಳಿದ್ದಾರೆ. ಆ 2 ಮಕ್ಕಳು ತನ್ನ ಹೆಂಡತಿಯ ಅಪ್ಪ ಅಮ್ಮ ಅಂದರೆ ಅಜ್ಜ ಅಜ್ಜಿ ಮನೆಯಲ್ಲಿದ್ದಾರೆ. ಬೇಸಿಕಲಿ ಗಂಡನ ಅತ್ತೆ ಮಾವನ ಮನೆಯಲ್ಲಿದ್ದಾರೆ. ಈಗ ಅವರಿಗೂ ಕೂಡ ಥ್ರೆಟ್ ಇದೆ, ಅವರಿಗೂ ಕೂಡ ಡೇಂಜರ್ ಇದೆ, ನನ್ನ ಮಕ್ಕಳು ವಾಪಸ್ ಕಳಿಸಿ ಅಂತ ಹೇಳ್ಬಿಟ್ಟು ಗಂಡ ಮಾತನ್ನ ಅಂದರೆ ಅಲಿಗೇಷನ್ನ ಮಾಡ್ತಾ ಇದ್ದಾರೆ. ಇನ್ನು ಗಂಡ ಮಾಡಿರುವಂಥ ಅಲಿಗೇಷನ್ ಬ್ಲ್ಯಾಕ್ ಮ್ಯಾಜಿಕ್ ಆ ವಿಚಾರವಾಗಿ ಏನೂ ಇಲ್ಲ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ. ಇನ್ನು ನಾನು ನೋಡ್ದಂಗೆ ಬ್ಲ್ಯಾಕ್ ಮ್ಯಾಜಿಕ್ ವಿಚಾರವಾಗಿ ಅಮಾವಾಸ್ಯೆ ದಿನದಂದು ಏನು ಮಾಡ್ತಾರೆ, ಏನು ಸಿಗುತ್ತೆ ಆಕೆಗೆ, ಏನು ಸಿಗ್ಬೋದು ಆಕೆಗೆ ಅಂತ ರಿಸರ್ಚ್ ಮಾಡಿದಾಗ ಸ್ವಲ್ಪ ಇನ್ಫಾರ್ಮೇಷನ್ಗಳು ಏನೂ ಸಿಗಲಿಲ್ಲ. ಅದರಿಂದ ಆಕೆಗೆ ಏನಿದೆ ಅಂತ ಹೇಳ್ಬಿಟ್ಟು. ಬಟ್ ಬ್ಯಾಕ್ ಸ್ಟೋರಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಏನಿತ್ತು, ಯಾವ ಒಂದು ವಿಚಾರ ಜಗಳ ಆಡ್ತಿದ್ರು, ನಿಜವಾಗ್ಲೂ ಆಕೆ ಹೇಳ್ತಿರೋದು ನಿಜನಾ ಸುಳ್ಳ, ಗಂಡ ಹೇಳ್ತಿರೋದು ನಿಜನಾ ಸುಳ್ಳ, ಈ ಥರ ಎಲ್ಲ ಕ್ರಾಸ್ ವೆರಿಫೈ ಮಾಡಿದಾಗ, ಇನ್ವೆಸ್ಟಿಗೇಷನ್ ಡೀಪಾಗಿ ಮಾಡಿದಾಗ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಏನಾದರೂ ಗೊತ್ತಾದರೆ ಆ ವಿಚಾರವಾಗಿ ಶಿಕ್ಷೆ ಆಗುತ್ತೆ ಆಕೆಗೆ. ಬಟ್ ಅದನ್ನು ಬಿಟ್ಟು ಬೇರೆ ಏನೋ ಪ್ಲಾನ್ ಮಾಡ್ಕೊಂಡಿದ್ಲು, ಬೇರೆ ಇನ್ನೊಂದೇನೋ ಏನೋ ಇತ್ತು ಅಂದರೆ ಸ್ವಲ್ಪ ಘೋರವಾಗಿ ಶಿಕ್ಷೆ ಆಗ್ಬೋದು ಆಕೆಗೆ. ಓವರ್ ಆಲ್ ನಿಮ್ಗೇನು ಅನ್ನಿಸ್ತು ಈ ಒಂದು ಸ್ಟೋರಿನ ಕೇಳಿದ ನಂತರ? ಗಂಡನ ಪ್ರಾಣ ಉಳಿಸೋದಿಕ್ಕೆ ಕಾರಣ ಆ ಮೇಸ್ತ್ರಿ ಅಥವಾ ಆ ಕೆಲಸಗಾರರಂತ ನಿಮಗೂ ಅನಿಸುತ್ತಾ? ಕಮೆಂಟ್ ಮಾಡಿ. ಬಟ್ ಎವ್ರಿ ಡೇ ನಾರ್ತ್ ಇಂಡಿಯಾದಲ್ಲಿ ನಡೀತಿರುವಂಥ ಕೇಸ್ಗಳನ್ನ ನೋಡ್ತಾ ಹೋದರೆ ಒಂದೊಂದು ಡಿಫ್ರೆಂಟ್ ಕೇಸ್ ಅನಿಸುತ್ತೆ. ಇದನ್ನು ಸ್ಟಡಿ ಮಾಡಬೇಕಾದ್ರೆ ನಾನು ಮೋಸ್ಟ್ಲಿ ಅಬ್ಸರ್ವ್ ಮಾಡೋದೇನೆಂದರೆ ಆ ಒಂದು ಮೂಮೆಂಟಲ್ಲಿ, ಹೀಟ್ ಆಫ್ ದ ಮೂಮೆಂಟಲ್ಲಿ ಮಾಡಿದ್ದ ಅಥವಾ ವೆಲ್ ಪ್ಲಾನ್ಡ ಅಂತ ನೋಡ್ತೀನಿ. ಹೀಟ್ ಆಫ್ ದ ಮೂಮೆಂಟಲ್ಲಿ ಮಾಡಿರೋದಾದರೆ ದಟ್ಸ್ ಹ್ಯೂಮನ್ಸ್, ಅಂದರೆ ಕಾಮನ್ ಅಗ್ರೆಷನ್ ಅನ್ನೋದು, ಕೋಪ ಅನ್ನೋದು ಎಲ್ರಿಗೂ ಕಾಮನ್. ಬಟ್ ಪ್ಲಾನ್ ಮಾಡಿದರೆ ದಟ್ಸ್ ಅ ವೆರಿ ಡಿಫ್ರೆಂಟ್ ಗೇಮ್. ಇಲ್ಲಿ ಒಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಮಾಡಿದರೆ ದಟ್ಸ್ ಅ ಡಿಫ್ರೆಂಟ್ ಗೇಮ್. ಸೊ ಅದನ್ನು ನಾನು ಮೇನ್ಲಿ ಅಬ್ಸರ್ವ್ ಮಾಡೋದು. ಸೊ ಓವರ್ ಆಲ್ ನಿಮ್ಗೇನು ಅನಿಸುತ್ತೆ? ಗಂಡ ಹೆಂಡತಿ ಮಧ್ಯೆ ಜಗಳ ಕಾಮನ್ನು, ಆದರೆ ಕೊಲೆ ಮಾಡೋ ಲೆವೆಲ್ಗೆ ಹೋಗೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ. ಈ ವಿಡಿಯೋಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.